ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಮತ್ತೊಂದು ಭಾನುವಾರ ನಮ್ಮ ಕರ್ತನನ್ನು ಆರಾಧಿಸಲು ನಮ್ಮ ಸಭೆಗಳಿಗೆ ಹೋಗುವುದಕ್ಕಿಂತ ಮುಂಚೆ ಚಿಕ್ಕ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. 6 ದಿನಗಳವರೆಗೂ ಕಷ್ಟಪಟ್ಟು ಕೆಲಸ ಮಾಡಂದಿದ್ದೀರಿ. 7ನೇ ದಿನದಲ್ಲಿ ವಿಶ್ರಾಂತಿ ದಿನವಾಗಿ, ಕರ್ತನ ದಿನವಾಗಿ, ಕರ್ತನನ್ನು ಆರಾಧಿಸುವುದಕ್ಕಾಗಿಯೂ ಆತ್ಮಿಕವಾಗಿ ಬಲ ಹೊಂದುವುದಕ್ಕಾಗಿಯೂ ನಮಗೆ ಅನುಗ್ರಹಿಸಿದಿರಿ. ಈ ಕರ್ತನ ದಿನವನ್ನು ಘನವೆಂದೆಣಿಸಿ, ಮನೋಹರ ದಿನವೆಂದೆಣಿಸಿ, ಘನವಾದ ದಿನವೆಂದೆಣಿಸಿ ನಿಮ್ಮ ಸನ್ನಿಧಿಯಲ್ಲಿ ಕಾಲ ಕಳೆಯಲು, ನಿಮ್ಮ ಆತ್ಮನಿಂದ ಅಭಿಷೇಕಿಸಲ್ಪಡುವುದಕ್ಕಾಗಿ ನಿಮ್ಮ ಮಕ್ಕಳಾದ ನಮ್ಮೆಲ್ಲರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಿದ್ದೆಯಿಂದ ಎದ್ದಿದ್ದೀರಾ ಪ್ರಿಯರೇ? ಇದು ಭಾನುವಾರವಲ್ಲವೋ? ಪರವಾಗಿಲ್ಲ. ಆಫೀಸ್ಗಾದ್ರೆ ಟೈಮ್ಗೆ ಹೋಗಬೇಕು, ಸಭೆಗಾದ್ರೆ ಯಾವಾಗ ಬೇಕಾದರೂ ಆವಾಗ ಹೋಗ್ಬೋದು ಅಂದ್ಕೊಳ್ತಾ ಇದ್ದೀರಾ? ಬಹಳಷ್ಟು ಜನ ಈ ದಿನ ಕರ್ತನ ಆಲಯವನ್ನು ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ವಿಶ್ರಾಂತಿ ದಿನ ಅಂದ್ರೆ ಶರೀರಕ್ಕೆ ಅಲ್ಲ ಪ್ರಿಯರೇ, ವಿಶ್ರಾಂತಿ ಅಂದ್ರೆ ನಮ್ಮ ಆತ್ಮಕ್ಕೆ ಬಲ ಹೊಂದಿಕೊಳ್ಳುವ ದಿನ ಆಗಿದೆ. ಅದು ಕರ್ತನನ್ನು ಘನಪಡಿಸುವುದು, ಕರ್ತನಿಗೋಸ್ಕರ ಜೀವಿಸುವುದು, ಕರ್ತನ ಮಾತುಗಳನ್ನು ಧ್ಯಾನಿಸುವುದು, ಆತನಿಗೆ ಪ್ರಾರ್ಥಿಸುವುದು, ಆತನನ್ನು ಆರಾಧಿಸುವುದು, ಆತನ ಪ್ರೀತಿ ಅನೇಕರಿಗೆ ಪ್ರಕಟಿಸುವಂಥದ್ದು, ಇವೇ ಈ ಭಾನುವಾರ ನಾವು ಮಾಡಬೇಕಾದ ಕೆಲಸಗಳಾಗಿವೆ. ತಪ್ಪದೆ ನಿಮ್ಮ ಸಭೆಗಳಿಗೆ ಹೋಗಿರಿ. ಗಮನ ಕೊಟ್ಟು ಕೇಳಿ, ಇದು ಮೊದಲನೇ ಭಾನುವಾರ. ಸಾಧಾರಣವಾಗಿ ಬಹಳಷ್ಟು ಸಭೆಗಳಲ್ಲಿ ಮೊದಲನೇ ಭಾನುವಾರದಂದು ಕರ್ತನ ಕಡೇ ರಾತ್ರಿ ಭೋಜನ, ಇಲ್ಲವೇ ಕರ್ತನ ಮೇಜು, ಇಲ್ಲವೇ ಕರ್ತನು ಮಾಡಿದ ಸಂಸ್ಕಾರದ ಭೋಜನ ಎಂದು ಹೀಗೆ ನಾನಾ ವಿಧವಾದ ಹೆಸರಿಡ್ತಾರೆ. ಆದರೆ ನನ್ನನ್ನು ಜ್ಞಾಪಕ ಮಾಡಿಕೊಳ್ಳಲು ಇದನ್ನು ಮಾಡಿರಿ ಎಂದು ಯೇಸು ಹೇಳಿರುವಂತಹ ವಿಷಯ ಇದಾಗಿದೆ. ಹಾಗಾಗಿ ಇದನ್ನು ನಾವು ಒಂದು ಆಚಾರದಂತೆ ಮಾಡಬಾರದು. ಯೇಸುವನ್ನು ಜ್ಞಾಪಕ ಮಾಡಿಕೊಳ್ಳಲು, ಆತನ ಪ್ರೀತಿಯನ್ನು, ಶಿಲುಬೆಯ ಮರಣ ಪುನರುತ್ಥಾನವನ್ನು ಜ್ಞಾಪಕ ಮಾಡಿಕೊಳ್ಳಲು ನಾವು ಇದನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುತ್ತಾ ಆಚರಿಸಬೇಕು. ಅಯೋಗ್ಯವಾಗಿ ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ಳುವುದಾದರೆ ಅದು ನಮಗೆ ಆಶೀರ್ವಾದವಾಗಿರದೆ ನಮಗೆ ನಷ್ಟ ಉಂಟು ಮಾಡುತ್ತೆ. ಅನಾರೋಗ್ಯದ ಪಾಲಾಗ್ತೀರಿ. ಕೆಲವರು ಮರಣ ಹೊಂದಿದ್ರು ಎಂದು ಕೂಡ ಪೌಲನು ಎಚ್ಚರಿಸುತ್ತಾನೆ. ಪ್ರತಿ ಸಾರಿ ಕರ್ತನ ಮೇಜಿನ ಬಳಿಗೆ ಹೋಗುವಾಗ ನಮ್ಮನ್ನು ನಾವು ಪರಿಶೀಲಿಸಿಕೊಂಡು, ಸ್ತುತಿಯಿಂದ, ಕೃತಜ್ಞತೆಯಿಂದ ನಮ್ಮ ದೇವರು ನಮಗಾಗಿ ಮಾಡಿರುವ ಪಾಪ ಪ್ರಾಯಶ್ಚಿತ್ತ ಮತ್ತು ಪರಿಷ್ಕಾರ ಎಂಬುದನ್ನು ನೆನೆಸಿಕೊಂಡು, ಆತನ ರಕ್ತದಲ್ಲಿ ಮತ್ತೊಮ್ಮೆ ನನಗೆ ಶುದ್ಧೀಕರಣ ಆಗ್ತದೆ ಎಂದು ನಂಬಿ ರೊಟ್ಟಿ ದ್ರಾಕ್ಷಾರಸದಲ್ಲಿ ಪಾಲ್ಗೊಳ್ಳಬೇಕು. ಹಾಗಾದರೆ ನೀವು ನಿಮ್ಮ ಸಭೆಗೆ ಹೋಗ್ತಾ ಇದ್ದೀರಾ? ದೀಕ್ಷಾಸ್ನಾನ ತೆಗೆದುಕೊಂಡಿದ್ದೀರಾ? ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ತಾ ಇದ್ದೀರಾ? ಹಾಗಾದರೆ ಒಂದು ವಿಷಯ ಇಲ್ಲಿ ನೀವು ಗಮನಿಸಬೇಕು. ಯೇಸು ತಾನು ಹಿಡಿದುಕೊಡಲ್ಪಟ್ಟ ರಾತ್ರಿಯಲ್ಲಿ ಒಂದು ರೊಟ್ಟಿಯನ್ನು ತೆಗೆದುಕೊಂಡು ಅದನ್ನು ಮುರಿದು, ಇದು ನಿಮಗೋಸ್ಕರ ಮುರಿಯಲ್ಪಟ್ಟಿರುವಂತಹ ನನ್ನ ದೇಹ ಎಂದು ಆ ದಿನ ಶಿಷ್ಯರಿಗೆ ಹೇಳ್ತಾರೆ. ಅವಾಗ ಇನ್ನು ಯೇಸು ಶಿಲುಬೆಗೆ ಹಾಕಲ್ಪಡಲಿಲ್ಲ. ಆದರೆ ಆತನು ಶಿಲುಬೆಯ ಕುರಿತಾದ ವಿಷಯವನ್ನು ಹೇಳ್ತಾರೆ. ನಿಮಗೋಸ್ಕರ ಮುರಿಯಲ್ಪಟ್ಟ ನನ್ನ ದೇಹ ಅನ್ನುತ್ತಾರೆ. ಆ ಗೆತ್ಸೆಮನೆ ತೋಟದಲ್ಲಿ ಆ ರಾತ್ರಿ ಆತನು ಪ್ರಾರ್ಥನೆ ಮಾಡಿಕೊಂಡ ನಂತರ ಮಧ್ಯ ರಾತ್ರಿ ವೇಳೆಯಲ್ಲಿ ಆತನನ್ನು ಬಂಧಿಸುತ್ತಾರೆ. ಬೆಳಗಾದ ಕೂಡಲೇ ಬೆಳಗ್ಗೆ 9 ಗಂಟೆ ಅನ್ನೋಷ್ಟೊತ್ತಿಗೆ ಶಿಲುಬೆಗೆ ಹಾಕಿದ್ರು. ಅಷ್ಟರೊಳಗೆ ಆತನಿಗೆ ಭಯಂಕರವಾಗಿ ಬಾಧೆಪಡಿಸುತ್ತಾರೆ, ಕೊರಡಿಯೇಟು ಹೊಡೆಯುತ್ತಾರೆ, ಶಿಲುಬೆ ಹೊರಿಸುತ್ತಾರೆ, ಭಾರವಾದ ಶಿಲುಬೆ ಹೊರಿಸುತ್ತಾರೆ. ಆತನ ಬೆನ್ನಿನ ಮೇಲೆ ಒಂದು ಕಡಿಮೆ 40 ಕೊರಡಿಯೇಟು ಹೊಡಿಸುತ್ತಾರೆ. ಅಂದರೆ ಮರಣ ಶಿಕ್ಷೆ, ಸಾಯುತ್ತಾನೆ ಎಂದರ್ಥ. ಅಂದರೆ ಕೊನೆ ಉಸಿರಿನ ತನಕ ಆತನ ಮೈಯನ್ನೆಲ್ಲ, ಆತನ ಬೆನ್ನೆಲ್ಲ ನೇಗಿಲಿನಿಂದ ಅಗಿದಿರುವ ಹಾಗೆ ನನ್ನ ಬೆನ್ನನ್ನು ಅಗಿಯಿರಿ ಎಂಬ ಪ್ರವಾದನೆ ಇದೆಯಲ್ಲವೇ, ಮಾಂಸದ ಮುದ್ದೆಯಾಗಿ ಆತನು ತಯಾರಾದನು. ಹಾಗೆಯೇ ನಾವು ಹೊಂದಬೇಕಾಗಿರುವ, ಇಲ್ಲವೇ ನಮಗೆ ಆಗಬೇಕಾದ ಶಿಕ್ಷೆಯನ್ನೆಲ್ಲ ಆತನು ಹೊತ್ತುಕೊಂಡ. ನೋಡಿ, ನಾವು ಮಾತು ಕೇಳದಿರುವಾಗ ನೋಡು ಪೆಟ್ಟು ಬೀಳ್ತವೆ ಅನ್ನುತ್ತೇವಲ್ವೇ? ಒಂದೊಂದು ತಪ್ಪಿಗೆ ಒಂದೊಂದು ಏಟು ಅಂದುಕೊಳ್ಳೋದಾದ್ರೆ ಎಷ್ಟು ಜನ ಮಾಡಿರುವ ಎಷ್ಟೋ ತಪ್ಪುಗಳಿಗೆ ಪೆಟ್ಟುಗಳು ಒಂದೇ ಸಾರಿ ಆತನು ಕರ್ತನಾಗಿರುವುದರಿಂದ ನಮ್ಮೆಲ್ಲರ ಪರವಾಗಿ ಪೆಟ್ಟನ್ನು ತಿಂದ ಆತನ ಗಾಯದಿಂದ ನಮಗೆ ಗುಣವಾಯಿತು. ಇದು ವಾಕ್ಯ ಹೇಳುತ್ತೆ. ಆತನು ಜಜ್ಜಲ್ಪಟ್ಟ, ನಮ್ಮ ಅಪರಾಧಗಳ ದೆಸೆಯಿಂದ ಆತನು ಜಜ್ಜಲ್ಪಟ್ಟನು, ನಮ್ಮ ದೋಷದ ನಿಮಿತ್ತ ಆತನು ಪರಿಹಾರ ಸಲ್ಲಿಸಿದನು ಎಂದು ಯೆಶಾಯ 53ರಲ್ಲಿ ಓದಿ ಧ್ಯಾನಿಸಿರಿ. ಆತನ ಶಿಲುಬೆಯ ಪ್ರೀತಿ ಎಷ್ಟು ದೊಡ್ಡದಾಗಿದೆ ಎಂದು, ಆತನ ಯಜ್ಞೆ ಎಷ್ಟು ಉನ್ನತವಾದದೆಂದು, ಯಾಕೆ ಈ ದಿನ ಯೇಸುವಿನ ನಾಮದಲ್ಲಿ ನಮಗೆ ಪಾಪ ಕ್ಷಮಾಪಣೆ ಇದೆ ಎಂದು ನಾವು ಗುರುತಿಸುವವರಾಗಿರ್ತೇವೆ. ನಾವು ಕೃತಜ್ಞತೆಯಿಂದ ಕರ್ತನಿಗೆ ಸಾಕ್ಷಿಗಳಾಗಿ ಜೀವಿಸುವವರಾಗಿರ್ತೇವೆ. ಆತನು ಪಾತ್ರೆಯನ್ನು ಹೊತ್ತುಕೊಂಡು, ಇದು ನಿಮಗೋಸ್ಕರ ಸುರಿಸಲ್ಪಟ್ಟಿರುವ ಹೊಸ ಒಡಂಬಡಿಕೆಯ ರಕ್ತ ಅನ್ನುತ್ತಾರೆ. ಹಳೆಯ ರಕ್ತ ಹಾಳಾಗಿ ಹೋಯಿತು. ಆದಾಮ ಹವ್ವ ಅವರ ರಕ್ತದಲ್ಲಿ ದೋಷವಿದೆ.
ಹಳೆಯ ಆದಾಮನ ಸ್ವಭಾವವನ್ನು ನಮ್ಮಲ್ಲಿ ನಾವು ಕೂಡ ಕ್ಯಾರಿ ಮಾಡ್ತಿದ್ದೇವೆ. ಪಿತೃ ಪಾರಂಪರ್ಯವಾಗಿರುವ ವ್ಯರ್ಥ ಕಾರ್ಯಗಳು. ಆದಾಮ ಹವ್ವ ಅವರು ಪಾಪ ಮಾಡಿದಾಗ ಅವರ ಸ್ವಭಾವ ಕೆಟ್ಟೋಯ್ತು. ನಮ್ಮ ಸ್ವಭಾವ ನಮ್ಮ ರಕ್ತದಲ್ಲಿದೆ ಎಂದು, ನಮ್ಮ ಪ್ರಾಣ ನಮ್ಮ ರಕ್ತದಲ್ಲಿದೆ ಎಂದು, ಮತ್ತೆ ಜೀನ್ಸ್ ಎಂದು ಹೊಸ ಹೊಸ ಹೆಸರಿಟ್ಟಿದ್ದಾರಲ್ಲವೇ, ನಿಮಗೆಲ್ಲ ಗೊತ್ತಲ್ಲವೇ? ನಿಮ್ಮ ತಂದೆ ಬುದ್ಧಿ ನಿಮಗೆ ಬಂದಿದೆ, ತಾತನ ಬುದ್ಧಿ ನಿಮಗೆ ಬಂದಿದೆ ಎಂದು ಹೇಳುವಾಗ ಏನಾಗಿರುತ್ತೆ? ವಂಶ ಪಾರಂಪರೆಯಾಗಿ ಬರುವಂತಹ ಹಳೆ ಆದಾಮನ ಸ್ವಭಾವ ಪ್ರತಿ ಮನುಷ್ಯನಲ್ಲೂ ಬರುತ್ತಿದೆ. ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡಿದ್ದಾರೆ. ಇನ್ನೊಂದು ರೀತಿಯಲ್ಲಿ ಹೇಳಬೇಕಾದ್ರೆ ಆದಾಮನ ರಕ್ತವು ಪಾಯ್ಸನ್ ಆಗ್ಬಿಡ್ತು, ವಿಷವಾಗ್ಬಿಡ್ತು. ವಿಷಭರಿತವಾದ ರಕ್ತದಿಂದ ಬದುಕುತ್ತಿದ್ದೇವೆ ನಾವು. ವಿಷ ಅನ್ನುವಾಗ ನೋಡಿ, ಒಂದು ಹಾವು ಕಡಿಯುವಾಗ ಕೆಲವೇ ಕ್ಷಣಗಳಲ್ಲಿ ಕೆಲವೊಂದು ನರಗಳೊಳಗಿಂದ ಆ ವಿಷ ಶರೀರವೆಲ್ಲ ಹಬ್ಬಿಕೊಳ್ಳುತ್ತೆ. ಬ್ರೈನ್ಗೇನಾದ್ರೂ ಹೋಗೋದಾದ್ರೆ ಅವನು ಡೆಡ್ ಆಗ್ತಾನೆ, ಸತ್ತು ಹೋಗ್ತಾನೆ. ಅದೇ ರೀತಿ ಆದಾಮನನ್ನು ಕಡಿದಿರುವಂತಹ ಸರ್ಪವು ಪಾಪ ಎಂಬ ವಿಷವನ್ನು ಮಾನವರ ಶರೀರದಲ್ಲಿ ರಕ್ತದ ರೂಪದಲ್ಲಿ ತಿರುಗಾಡ್ತಾ ಇದೆ ಈಗ. ಅದಕ್ಕೆ ನಮ್ಮ ನೋಟ ಕೆಟ್ಟದಾಯ್ತು, ಮಾತುಗಳು ಕೆಟ್ಟದಾದವು, ನಮ್ಮ ಕಿವಿಗಳು ಕೆಟ್ಟದಾದವು, ನಮ್ಮ ಬದುಕು ಕೆಟ್ಟೋಯ್ತು, ನಮ್ಮ ಹೃದಯ ಕೆಟ್ಟೋಯ್ತು. ಈ ದಿನಗಳಲ್ಲಿ ನೋಡಿರಿ, ಬಹಳಷ್ಟು ಸ್ಥಳಗಳಲ್ಲಿ ಈ ದಿನ ಪಾಯ್ಸನ್ ಕುಡಿದು ಬಿಟ್ಟು ಆತ್ಮಹತ್ಯೆ ಮಾಡಿಕೊಂಡು ಸತ್ತವರ ವಿಷಯದಲ್ಲಿ ನೋಡುವುದಾದ್ರೆ, ಅಂಥವರು ಪಾಯ್ಸನ್ ಕುಡಿದಾಗ, ಪಾಯ್ಸನ್ ರಕ್ತದಲ್ಲಿ ಬೆರೆತಾಗ ಸಾಯುತ್ತಾರೆ. ಒಂದು ವೇಳೆ ಡಾಕ್ಟರ್ ಬಳಿಗೆ ಹೋದ್ರೆ ಏನ್ ಮಾಡ್ತಾರೆ? ಆ ರಕ್ತವನ್ನೆಲ್ಲ ಅವರು ಪ್ಯೂರಿಫೈ ಮಾಡ್ತಾರೆ. ಆದರೆ ನಮ್ಮ ರಕ್ತ ಎಷ್ಟೇ ಪ್ಯೂರಿಫೈ ಮಾಡಿದ್ರೂ ಅದು ಬೇರ್ಪಡಲಾರದಷ್ಟರ ಮಟ್ಟಿಗೆ ಕೆಟ್ಟ ಹೋಗಿದೆ ನಮ್ಮ ರಕ್ತ. ಆದರೆ ಯೇಸು ಮಾಡಿದ್ದೇನೆಂದರೆ, ನಮ್ಮ ಕೆಟ್ಟು ಹೋಗಿರುವ ರಕ್ತದ ಬದಲಿಗೆ ತನ್ನ ರಕ್ತವನ್ನು, ಎಂಥ ರಕ್ತ? ನಿರ್ದೋಷವೂ ನಿಷ್ಕಳಂಕವೂ ಕುರಿಮರಿಗಿಂತಲೂ ಶ್ರೇಷ್ಠವಾದ ರಕ್ತ. ಪ್ರತಿ ಮಾನವನ ರಕ್ತ ಗ್ರೂಪ್ ಬೇರೆಯಾಗಿರ್ಬೋದು, ಆದರೆ ಪಾಪದ ಬೀಜವುಳ್ಳ ರಕ್ತ ಆಗಿದೆ. ಆದರೆ ಯೇಸು ಕ್ರಿಸ್ತನ ರಕ್ತದಲ್ಲಿ ಪಾಪವಿಲ್ಲ. ಕಾರಣವೇನೆಂದರೆ ಆತನು ಸ್ತ್ರೀ ಪುರುಷ ಸಂಪರ್ಕದಿಂದ ಹುಟ್ಟಿಲ್ಲ. ಕನ್ಯೆಯಾದ ಮರಿಯಳ ಗರ್ಭದಲ್ಲಿ ಪವಿತ್ರನಾಗಿ ಉದ್ಭವಿಸುತ್ತಾನೆ. ಜನ್ಮ ಪಾಪವಾಗಲಿ ಕರ್ಮ ಪಾಪವಾಗಲಿ ಯಾವ ಪಾಪ ಸ್ವಭಾವ ಇಲ್ಲದವನಾಗಿದ್ದಾನೆ. ನನ್ನಲ್ಲಿ ಯಾರು ಪಾಪ ಸ್ಥಾಪಿಸಬಲ್ಲಿರಿ ಎಂದು ಕೇಳಿದಾಗ ಒಬ್ಬನೂ ಮುಂದೆ ಬರಲಿಲ್ಲ. ಅನ್ಯಾಯವಾಗಿ ಆತನ ವಿರುದ್ಧ ತೀರ್ಪು ದೋಷಗಳನ್ನು ಹೊರಿಸುತ್ತಾರೆ ಹೊರತು ಯೇಸುವನ್ನು ಕರೆಸಿ ಪರಿಶೀಲಿಸಿದ ಪಿಲಾತನು ಹೇಳ್ತಾನೆ, ಈತನಲ್ಲಿ ನನಗೆ ಯಾವ ದೋಷ ಕಾಣಿಸಿಲ್ಲ ಅನ್ನುತ್ತಾನೆ. ನಿರ್ದೋಷಿಯಾಗಿರುವ ಯೇಸು ದೋಷಿಗಳಾಗಿರುವ ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದಾರೆ. ಆ ರಕ್ತ ಅಂಗೀಕರಿಸುವುದಾದರೆ ಈ ದಿನ ನಮ್ಮ ಹಳೆ ಸ್ವಭಾವದಿಂದ ಬಿಡುಗಡೆ ಉಂಟಾಗ್ತದೆ. ನಂಬಿಕೆಯ ಮುಖಾಂತರ ಇವೆಲ್ಲವೂ ಕೂಡ, ಅಂದರೆ ನಮ್ಮ ದೇವರ ಕಾರ್ಯಗಳು ನಮ್ಮ ಕಣ್ಣಿನಿಂದ ನೋಡುವಂಥವುಗಳಲ್ಲ. ಕಣ್ಣು ಕಾಣದಿರುವ, ಕಿವಿ ಕೇಳದಿರುವ, ಹೃದಯ ಗ್ರಹಿಸದಿರುವ ಕಾರ್ಯಗಳು ಆತನು ನಮಗಾಗಿ ಮಾಡುತ್ತಿದ್ದಾನೆ. ಆತನು ನಮಗಾಗಿ ಮಾಡಿರುವ ಶಿಲುಬೆಯ ಕಾರ್ಯ ಬೈ ಫೇತ್, ನಂಬಿಕೆಯಿಂದ ನಾವು ಅಂಗೀಕರಿಸಿ, ದೇವರೇ ನಾನು ಪಾಪಿ, ನನ್ನನ್ನು ಕ್ಷಮಿಸು ಎಂದು ಹೇಳಿದ ಮರುಕ್ಷಣವೇ ತನ್ನ ರಕ್ತದಿಂದ ಯೇಸು ನಿಮ್ಮನ್ನು ತೊಳೆದು ನಿಮ್ಮನ್ನು ಶುದ್ಧಿಗೊಳಿಸುತ್ತಾನೆ ಅನ್ನುವಾಗ ಅರ್ಥವೇನು? ನೂತನ ಹೃದಯ ನಿಮಗೆ ಕೊಡುವೆನು, ನೂತನ ಸ್ವಭಾವ ಕೊಡುವೆನು, ಹಳೆಯ ಕಾರ್ಯಗಳು ನಿಮ್ಮ ನೆನಪಿಗೆ ಬರುವುದಿಲ್ಲ ಎಂದು ಕರ್ತನು ಹೇಳಿದಾನಲ್ಲವೇ? ಆತನ ರಕ್ತವು ನಮ್ಮ ರಕ್ತದೊಳಗೆ ಬೆರೆತುಕೊಳ್ಳುವಾಗ ನಮ್ಮ ರಕ್ತ ಪರಿಶುದ್ಧಗೊಳ್ಳುತ್ತದೆ ಆತನ ರಕ್ತ ಪ್ರೋಕ್ಷಣದಿಂದ. ಹಳೆಯ ಒಡಂಬಡಿಕೆಯಲ್ಲಿ ಹೋರಿ ಹೋತಗಳನ್ನು ತಂದು ರಕ್ತ ಸುರಿಸಿ ಬಲಿ ಕೊಡ್ತಾ ಇದ್ರು. ಆ ರಕ್ತವನ್ನು ತೆಗೆದುಕೊಂಡು ಅಲ್ಲಿರುವಂತಹ ಮೇಜಿನ ಮೇಲೆ, ಉಪಕರಣಗಳ ಮೇಲೆ ಚಿಮುಕುತ್ತಾ ಇದ್ರು, ಅದು ಪರಿಶುದ್ಧಗೊಳಿಸಲ್ಪಡ್ತದೆಂದು. ನನ್ನ ಚಿಕ್ಕಂದಿನಲ್ಲಿ ಮನೆ ಕೆಲಸದವಳು ಪಾತ್ರೆಯೆಲ್ಲ ತಿಕ್ಕಿ ಹೊರಗಡೆ ಇಟ್ಟು ಹೋದಾಗ ನನ್ನ ಅಜ್ಜಿ ಒಂದು ಚೆಂಬಲಿ ಸ್ವಲ್ಪ ನೀರು ತಕೊಂಡು ಹೋಗಿ ಅವುಗಳ ಮೇಲೆ ಈ ರೀತಿ ನೀರಿನಿಂದ ಚಿಮ್ಕಿಸಿ ಒಳಗೆ ತಂದಿಟ್ಕೊಳ್ತಿದ್ದಳು. ನನಗೆ ಅರ್ಥ ಆಗದೆ, ಏನಜ್ಜಿ ಏನ್ ಮಾಡ್ತಾ ಇದ್ದೀಯ ಅಂದಾಗ, ಪರಿಶುದ್ಧಗೊಳಿಸ್ತಾ ಇದ್ದೇನೆ ಪಾತ್ರೆಗಳು ಅನ್ನುತ್ತಾ ಇದ್ದಳು. ನನಗೆ ಅರ್ಥ ಆಗ್ತಿರಲಿಲ್ಲ. ಅದೊಂದು ಮೂಢನಂಬಿಕೆ ಅಂತಿರಬಹುದು. ಆದರೆ ಯೇಸು ಕ್ರಿಸ್ತನ ರಕ್ತ ಪ್ರೋಕ್ಷಣೆ ಎನ್ನುವಂಥದ್ದು ನಂಬಿಕೆಯಿಂದ ಕೂಡಿದಾಗಿದೆ. ಆತನ ರಕ್ತ ಪ್ರೋಕ್ಷಣದಿಂದ ಈ ದಿನ ನಮ್ಮ ನಂಬಿಕೆಯಿಂದ ಯೇಸುವಿನ ರಕ್ತವನ್ನು ಉಪಯೋಗಿಸುವುದಾದರೆ, ನಾವೊಂದು ಮನೆಯ ಗೃಹ ಪ್ರವೇಶಕ್ಕೆ ಹೋಗುವಾಗ, ಒಂದು ಹೊಸ ಮನೆಯೊಳಗೆ ನಾವು ಹೋಗುವಾಗ ಅಲ್ಲಿ ನಾವು ಮಾಡುವ ಪ್ರಾರ್ಥನೆ, ದೇವರೇ ನಂಬಿಕೆಯಿಂದ ನಿಮ್ಮ ಪರಿಶುದ್ಧವಾದ ರಕ್ತ ಈ ಮನೆಯ 4 ಮೂಲೆಗಳಲ್ಲಿ ಪ್ರೋಕ್ಷಿಸ್ತೇವೆ. ಎಲ್ಲ ದುರಾತ್ಮ ಶಕ್ತಿಗಳಿಂದ, ಅಂಧಕಾರ ಶಕ್ತಿಯಿಂದ ಈ ಮನೆಯನ್ನು ಬಿಡಿಸಿ ಪರಿಶುದ್ಧಗೊಳಿಸಿರಿ ಎಂದು ಪ್ರಾರ್ಥಿಸಿ ಬರುತ್ತೇವೆ. ಆಗ ಅಕ್ಷರಶಃ ಅಂತಹ ಮನೆಗಳಲ್ಲಿ ಆಶೀರ್ವಾದ ಕಾಣುತ್ತೇವೆ. ಕಾರಣ ಯೇಸುಕ್ರಿಸ್ತನ ರಕ್ತದಲ್ಲಿ ಶಕ್ತಿ ಇದೆ. ಆತನ ರಕ್ತ ಪವಿತ್ರವಾದದ್ದಾಗಿದೆ. ಪಿತೃ ಪಾರಂಪರ್ಯದಿಂದ ಬಂದ ನಿಮ್ಮ ವ್ಯರ್ಥ ಪ್ರವರ್ತನೆಗಳನ್ನು ಬಿಟ್ಟು ಬಿಡುವ ಹಾಗೆ, ನಿಷ್ಕಳಂಕವಾದ ಕುರಿಮರಿಗಿಂತಲೂ ಶ್ರೇಷ್ಠವಾಗಿರುವ ಕ್ರಿಸ್ತನ ರಕ್ತದಿಂದ ನೀವು ವಿಮೋಚಿಸಲ್ಪಟ್ಟಿದ್ದೀರೆಂದು ಗೊತ್ತಿಲ್ಲವೋ ಎಂದು ಪೇತ್ರನು ಬರೆದ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟ ಹಾಗೆ
ಯೇಸು ಕ್ರಿಸ್ತನು ತನ್ನ ರಕ್ತವನ್ನು ಸುರಿಸಿರುವುದರಿಂದ ನಮ್ಮ ಪಾಪಗಳಿಗೆ ಪರಿಹಾರವಾಯಿತು. ಪ್ರತಿ ಸಾರಿ ನಾವು ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ಳುವಾಗ ಒಂದು ಚಿಕ್ಕ ಕಪ್ಪಿನಲ್ಲಾಗಲಿ ಇಲ್ಲವೇ ಒಂದು ಸಣ್ಣ ಲೋಟದಲ್ಲಿ ಆ ದ್ರಾಕ್ಷರಸವನ್ನು ರಕ್ತದ ರೂಪದಲ್ಲಿ ಸೇವಿಸುತ್ತೇವೆ. ಯಾವ ದ್ರಾಕ್ಷರಸ ರಕ್ತವಾಗಿ ಮಾರ್ಪಡಲ್ಲ. ಕೆಲವರು ಹಾಗೆ ಹೇಳ್ತಾರೆ, ಅದು ನಂಬಿಕೆಯಿಂದಲೇ ಒಂದು ಗುರುತಾಗಿ ಆ ರೊಟ್ಟಿ ದ್ರಾಕ್ಷರಸ ಸೇವಿಸುತ್ತೇವೆ. ಆದರೆ ಅದು ನಿಜವಾಗಿ ಮಾಂಸವಾಗುವುದಿಲ್ಲ, ಅದು ನಿಜವಾಗ್ಲೂ ರಕ್ತ ಆಗುವುದಿಲ್ಲ. ನಂಬಿಕೆಯಿಂದಲೇ ಆ ಕೆಂಪಾದ ದ್ರಾಕ್ಷರಸ ನೋಡುವಾಗ, ನನಗೋಸ್ಕರ ನನ್ನ ಸ್ಥಾನದಲ್ಲಿ ಮರಣ ಹೊಂದಿದ ದೇವರೇ, ನನ್ನ ದೋಷಗಳಿಗೋಸ್ಕರ ಪರಿಹಾರ ಮಾಡಿರುವ ದೇವರೇ, ಇಗೋ ನನ್ನ ದೋಷಗಳು, ನನ್ನನ್ನು ಕ್ಷಮಿಸಿರಿ ಎಂದು ಮತ್ತೊಮ್ಮೆ ನಮ್ಮನ್ನು ನಾವು ಪರಿಶೀಲಿಸಿಕೊಂಡು, ಆ ವಾರದಲ್ಲಿ ಇಲ್ಲವೇ ಆ ತಿಂಗಳಲ್ಲಿ ಇಲ್ಲವೇ ಇತ್ತೀಚೆಗೇನಾದರೂ ನೀವು ದೇವರಿಗೆ ದುಃಖಪಡಿಸಿರುವ ವಿಷಯಗಳಿರುವುದಾದರೆ, ಮುಚ್ಕೊಂಡ ಪಾಪ ಏನಾದರೂ ಇರೋದಾದರೆ, ನಿಮ್ಮನ್ನು ನೀವು ಪರೀಕ್ಷಿಸಿಕೊಂಡು ಒಪ್ಪಿಕೊಳ್ಳುವುದಾದರೆ, ಕ್ರಿಸ್ತನ ರಕ್ತ ಪ್ರತಿವಿಧವಾದ ಪಾಪಗಳಿಂದ ತೊಳೆದು ನಮ್ಮನ್ನು ಪವಿತ್ರಗೊಳಿಸುತ್ತದೆ. ಅದಕ್ಕೆ ಸಭೆಗೆ ಹೋಗುವಂಥದ್ದು, ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ಳುವಂಥದ್ದು, ನಮ್ಮನ್ನು ನಾವು ಶುದ್ಧಿಪಡಿಸಿಕೊಳ್ಳುವಂತೆ ದೇವರಿಗೆ ಅರ್ಪಿಸಿಕೊಡುವಂಥದ್ದು ಎಷ್ಟೋ ಅವಶ್ಯಕವಾಗಿದೆ. ಆದರೆ ಅನಾಲೋಚನವಾಗಿ ನಾವು ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ಳುವುದಾದರೆ ಅದರಿಂದ ನಮ್ಮ ಮೇಲೆ ದೇವರ ಕೋಪ ಬರುತ್ತದೆ ಎಂದು ವಾಕ್ಯ ಎಚ್ಚರಿಸುತ್ತೆ. ಹಾಗೆಯೇ ನನ್ನ ಹೃದಯ ಸರಿಯಾಗಿಲ್ಲ ಅಂತ ಹೇಳಿ ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ಳುವುದನ್ನು ಬಿಡಬೇಡಿ. ನೀವು ರಕ್ಷಿಸಲ್ಪಟ್ಟು ದೀಕ್ಷಾಸ್ನಾನ ಹೊಂದಿ ನೀವು ದೇವರ ವಾಕ್ಯಾನುಸಾರವಾಗಿ ಜೀವಿಸುತ್ತಾ ಇರುವಾಗ ನೀವು ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ಳಬಹುದು. ಅದು ಪಬ್ಲಿಕ್ ಆಗಿ ಎಲ್ಲರಿಗೂ ಕೊಡುವಂಥದ್ದಲ್ಲ. ಯೇಸುವಿನಲ್ಲಿ ನಂಬಿಕೆಟ್ಟು ಯೇಸುವಿಗೆ ಹೃದಯ ಕೊಟ್ಟಂಥವರಿಗೆ ಕೊಡಬೇಕು. ಆದರೆ ಯೇಸುವಿನಲ್ಲಿ ನಂಬಿಕೆ ಇಟ್ಟವರ ಹೃದಯವೂ ಕೂಡ ಲೋಕ ಮಾಲಿನ್ಯ ಅವರ ಹೃದಯಕ್ಕೆ ಅಂಟಿಕೊಳ್ಳುತ್ತೆ. ಕೆಲವೊಂದು ಸಾರಿ ಅಂಥವರು ಬಲಹೀನತೆಯಲ್ಲಿ ಬಿದ್ದೋಗ್ತಾರೆ. ಆಯಾ ಸಮಯಗಳಲ್ಲಿ ನಾವು ಹೋಗಿ ಪರಿಶೀಲಿಸಿಕೊಳ್ಳುವುದಕ್ಕಾಗಿ ಕರ್ತನ ಮುಖದರ್ಶನದಲ್ಲಿ ನಮ್ಮ ರಹಸ್ಯ ಪಾಪ ಬಿಟ್ಟು ಬಿಡುವುದಕ್ಕಾಗಿ ಸಭೆಗೆ ಹೋಗೋಣ, ಉಪವಾಸ ಪ್ರಾರ್ಥನೆಗೆ ಹೋಗೋಣ, ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ಳೋಣ. ನಮ್ಮ ಹೃದಯ, ನಮ್ಮ ಮನಸಾಕ್ಷಿ ನಮ್ಮ ಮೇಲೆ ದೋಷಾರೋಪಣೆ ಮಾಡುವ ಪಾಪಗಳನ್ನೆಲ್ಲ ನಾವು ಒಪ್ಪಿಕೊಳ್ಳುವುದಾದರೆ, ಆತನು ನಂಬಿಗಸ್ತನು ನೀತಿವಂತನೂ ಆಗಿದ್ದಾನೆಂದು ನಾವು ನಂಬುವುದಾದರೆ, ಯೇಸುಕ್ರಿಸ್ತನ ರಕ್ತವು ನಮ್ಮ ಪ್ರತಿ ಪಾಪದಿಂದ ನಮ್ಮನ್ನು ತೊಳೆದು ಶುದ್ಧೀಕರಿಸುತ್ತದೆ ಎಂದು ನಾವು ನಂಬಬೇಕು. ಅದಕ್ಕೆ ಕ್ರಮ ತಪ್ಪದೆ ಸಭೆಗೆ ಹೋಗಿರಿ, ಸಭೆಯ ಆರಾಧನೆಗಳಲ್ಲಿ ಪಾಲ್ಗೊಳ್ಳಿರಿ, ಉಪವಾಸ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳಿರಿ, ಐಕ್ಯವಾಗಿ ಪ್ರಾರ್ಥಿಸಿರಿ. ಕರ್ತನ ಮೇಜಿನಲ್ಲಿ ಪಾಲ್ಗೊಂಡು ಮತ್ತೊಂದು ಸಾರಿ ನಿಮ್ಮ ಹೃದಯಗಳನ್ನು ಶುದ್ಧೀಕರಿಸಿಕೊಳ್ಳಿರಿ. ದೇವರಿಗೆ ಹಾಡುಗಳಿಂದ, ಸ್ತುತಿಗೀತೆಗಳಿಂದ ಹಾಡಿ ಆರಾಧಿಸಿರಿ. ನಿಮ್ಮ ಸ್ಥಿತಿ ಎಂಥದ್ದೆಂದು ಕರ್ತನಿಗೆ ಹೇಳಿಕೊಳ್ಳಿರಿ. ಜೊತೆ ವಿಶ್ವಾಸಿಗಳೊಂದಿಗೆ ಸೇರಿ ಪ್ರಾರ್ಥಿಸಿರಿ. ಒಬ್ಬರಿಗೊಬ್ಬರು ಪ್ರೀತಿಸಿರಿ, ಒಬ್ಬರಿಗೊಬ್ಬರು ಆದರಿಸಿರಿ, ಒಬ್ಬರಿಗೊಬ್ಬರು ಸಹಕರಿಸಿರಿ, ಒಬ್ಬರ ಸಂಗಡಲೊಬ್ಬರು ಮನಸ್ಸು ಬೆರೆತುಕೊಳ್ಳಿರಿ ಎಂದು ದೇವರ ವಾಕ್ಯ ಹೇಳ್ತದಲ್ಲವೇ? ನಾವು ಒಬ್ಬರಿಗೋಸ್ಕರ ಒಬ್ಬರು ಬದುಕಬೇಕೆಂದು ಕರ್ತನು ಕೋರುತ್ತಾರೆ. ಕರ್ತನ ಮಕ್ಕಳಾಗಿರುವ ನಾವೆಲ್ಲರೂ ಈ ಅಂತ್ಯಕಾಲದಲ್ಲಿ ಏಕ ಮನಸ್ಸುಳ್ಳವರಾಗಿ, ಏಕ ಆತ್ಮವುಳ್ಳವರಾಗಿ ಜೀವಿಸಬೇಕೆಂದು ಕೋರುತ್ತಾರೆ. ನಮ್ಮ ಸಭೆ, ನನ್ನ ಸಭೆ, ನಿನ್ನ ಸಭೆ ಎಂದು ಹೇಳುವಂಥದ್ದಲ್ಲ. ಸಾರ್ವತ್ರಿಕ ಸಭೆಯಾಗಿ ಪ್ರಪಂಚದಾದ್ಯಂತ ಯೇಸುಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟವರೆಲ್ಲರೂ ಕೂಡ ಯೇಸುವಿನ ಬರೋಣಕ್ಕಾಗಿ ಸಿದ್ಧರಾಗ್ತಿದ್ದಾರೆ. ಮೊದಲಗಿತ್ತಿಯ ಸಭೆಯಾಗಿ ಸಿದ್ಧರಾಗುತ್ತಿದ್ದಾರೆ. ಅತಿ ಬೇಗನೆ ಕರ್ತನು ಬರಲಿಕ್ಕಿದ್ದಾನೆ. ಆತನೊಂದಿಗೆ ಯುಗಯುಗಗಳವರೆಗೂ ತಲತಲಾಂತರಕ್ಕೂ ನಾವು ಜೀವಿಸಲಿಕ್ಕಿದ್ದೇವೆ. ಮಲಿನವಾದದ್ದು, ಅಶುದ್ಧವಾದದ್ದು ಯಾವುದು ದೇವರ ರಾಜ್ಯಕ್ಕೆ ಸೇರದೇ ಇರುವುದರಿಂದ ಆತನ ಬರೋಣಕ್ಕಾಗಿ ನಾವು ಎಚ್ಚರವಾಗಿರಬೇಕು. ನಮ್ಮ ಮನಸಾಕ್ಷಿ ಶುದ್ಧಿ ಮಾಡಿಕೊಳ್ತಾ ಇರಬೇಕು. ನಮ್ಮನ್ನು ದೇವರು ಮೇಲಿಂದ ಮೇಲೆ ಶುದ್ಧೀಕರಿಸುವುದಕ್ಕಾಗಿ ಪರಿಶುದ್ಧಾತ್ಮನನ್ನು ನಮ್ಮ ಪಾಪ ಮನವರಿಕೆ ಮಾಡಲು ಕೊಟ್ಟಿದ್ದಾರೆ. ಪರಿಶುದ್ಧಾತ್ಮನು ನಮಗೆ ನೀತಿಯ ಕುರಿತಾಗಿ, ಅಂದರೆ ಪಾಪದ ಕುರಿತಾಗಿ, ನೀತಿಯ ಕುರಿತಾಗಿ, ತೀರ್ಪಿನ ಕುರಿತಾಗಿ ಮನವರಿಕೆ ಉಂಟು ಮಾಡುತ್ತಾರೆ. ನಾವು ಒಪ್ಪಿಕೊಳ್ಳುವಾಗ ಆತನು ಕ್ಷಮಿಸುತ್ತಾನೆ. ಪ್ರತಿ ಪಾಪದಿಂದ ನಮ್ಮನ್ನು ಪವಿತ್ರಗೊಳಿಸುತ್ತಾರೆ. ಅದಕ್ಕೆ ಸಭೆಗೆ ಹೋಗುವುದನ್ನು ನಿರ್ಲಕ್ಷ್ಯ ಮಾಡಬೇಡಿರಿ. ದೇವರ ಆಲಯಕ್ಕೆ ಹೋಗಿ ಅನಾಲೋಚಿತವಾಗಿ ಆಚಾರದಂತೆ ಆರಾಧಿಸಿ ಬರುವಂಥದ್ದಲ್ಲ. ಆತನ ಸನ್ನಿಧಿಯಲ್ಲಿ ಕೂತ್ಕೊಂಡು ಕರ್ತನ ಮೇಜಿನಲ್ಲಿ ಪಾಲ್ಗೊಂಡು ಆರಾಧಿಸುವಾಗ ಮತ್ತಷ್ಟು ನಿಮ್ಮನ್ನು ನೀವು ಪರಿಶೀಲಿಸಿಕೊಳ್ಳುತ್ತಾ ನಿಮ್ಮನ್ನು ನೀವು ಅರ್ಪಿಸಿಕೊಳ್ಳುವವರಾಗಿರಬೇಕು. ಇಗೋ ದೇವರೇ, ಇದು ನನ್ನ ದೇಹ, ಇಗೋ ನನ್ನ ಆತ್ಮ, ಇಗೋ ನನ್ನ ಜೀವಿತ ನಿಮಗೆ ಅರ್ಪಿಸಿಕೊಡ್ತಿದ್ದೇನೆ ದೇವರೇ. ನಾನು ನಿಮ್ಮ ಸೊತ್ತಾಗಿದ್ದೇನೆ. ನೀವು ಬೆಲೆ ಕೊಟ್ಟು ನನ್ನನ್ನು ಕೊಂಡುಕೊಂಡಿದ್ದೀರಿ. ನನ್ನ ವಿಷಯದಲ್ಲಿ ನಿಮ್ಮ ಪ್ರಣಾಳಿಕೆ ಏನೆಂದು ನನಗೆ ತಿಳಿಯಪಡಿಸಿರಿ ದೇವರೇ. ಹಾಗೆಯೇ ಜೀವಿಸುತ್ತೇನೆ ಯೇಸುವೇ ಎಂದು ನಾವು ಪ್ರಾರ್ಥನೆ ಮಾಡಿದಾಗ ನಮ್ಮ ಜೀವಿತದಲ್ಲಿ ನಾವು ಎಷ್ಟೋ ಧನ್ಯರಾಗುತ್ತೇವೆ, ನಾವು ಎಷ್ಟೋ ಪ್ರಯೋಜಕರವಾಗುತ್ತೇವೆ, ಎಷ್ಟೋ ಆಶೀರ್ವಾದಕರವಾಗುತ್ತೇವೆ ಎನ್ನುವಂಥದ್ದು ನಾವು ಗುರುತಿಸುವವರಾಗಿರ್ತೇವೆ. ಪ್ರಪಂಚದ ಕ್ರೈಸ್ತಿಯ ಸಭೆಗಳು ಅನೇಕ ಶೋಧನೆಗಳು ಎದುರಿಸುತ್ತಾ ಇವೆ. ನಮ್ಮ ದೇಶದಲ್ಲೂ ಕೂಡ ಎಷ್ಟೋ ಜನ ವಿಶ್ವಾಸಿಗಳು ಶೋಧನೆಗೆ ಒಳಗಾಗ್ತಿದ್ದಾರೆ, ಆರಿ ಹೋದ ಸ್ಥಿತಿಯಲ್ಲಿದ್ದಾರೆ, ಮೋಸ ಹೋಗುವ ಸ್ಥಿತಿಯಲ್ಲಿದ್ದಾರೆ, ಹಿಂಸೆಗಳ ಪಾಲಾಗುವ ಸ್ಥಿತಿಯಲ್ಲಿದ್ದಾರೆ. ಮಣಿಪುರ್ಗಾಗಿ ನಾವು ಪ್ರಾರ್ಥಿಸುತ್ತಲೇ ಇದ್ದೇವೆ. ಅಲ್ಲಿನ ವಿಶ್ವಾಸಿಗಳ ವಿಷಯದಲ್ಲಿ ದೇವರು ಈ ರೀತಿಯಾದ ಕಾರ್ಯಗಳನ್ನು ಅನುಮತಿಸಿರುವುದರಿಂದಲೇ ಗತಕಾಲದಲ್ಲಿ ಹಾಗೆ ನಡೆದಿತ್ತು. ದೇವರು ನೋಡ್ತಾ ಸುಮ್ಮನೆ ಇರುವಾತನಲ್ಲ, ಅವರನ್ನು ಆತನು ಪರಿಶೋಧಿಸುತ್ತಿದ್ದಾನೆ. ಈ ಸಂಕಟದಲ್ಲಿ ಅವರು ಕುಗ್ಗಿ ಹೋಗದಂತೆ ಅವರಿಗೆ ಸಹಾಯ ಮಾಡಿರಿ, ಅವರು ತಮ್ಮ ನಂಬಿಕೆ ಕಾಪಾಡಿಕೊಳ್ಳಲು ಸಹಾಯ ಮಾಡಿರಿ ಎಂದು
ಪ್ರಾರ್ಥಿಸುತ್ತಿದ್ದೇವೆ. ನಿಮ್ಮ ಸುವಾರ್ತೆ ಪ್ರಪಂಚದಾದ್ಯಂತ ವ್ಯಾಪಿಸಬೇಕೆಂದು ಪ್ರಾರ್ಥಿಸಬೇಕು. ಆತನ ಬರೋಣಕ್ಕಾಗಿ ಸುವಾರ್ತೆಗೆ ಆಟಂಕ ಪಡುವ ಶಕ್ತಿಗಳನ್ನು ದೇವರೇ ಬಂಧಿಸಿರಿ ಎಂದು ಪ್ರಾರ್ಥಿಸುತ್ತಾ ದೇವರ ಸನ್ನಿಧಿಯಲ್ಲಿ ನಾವೆಲ್ಲರೂ ಆಲಯಕ್ಕೆ ಹೋಗಿ ಆರಾಧಿಸೋಣ. ನಮ್ಮಷ್ಟಕ್ಕೆ ನಾವು ಆತನ ದೃಷ್ಟಿಯಲ್ಲಿ ಯಥಾರ್ಥವಂತರಾಗಿ, ನೀತಿವಂತರಾಗಿ, ಶುದ್ಧ ಹೃದಯವುಳ್ಳವರಾಗಿರುವಂತೆ ಮೇಲಿಂದ ಮೇಲೆ ದೇವರ ವಾಕ್ಯದಿಂದ ಶುದ್ಧ ಸ್ನಾನ ಆಗುವ ಹಾಗೆ ಆತನ ರಕ್ತದ ಮೂಲಕ ಶುದ್ಧೀಪಡಿಸಿಕೊಂಡು ಆತನ ನಾಮದಲ್ಲಿ ನಂಬಿಕೆ ಇಡುತ್ತಾ ಮುಂದಕ್ಕೆ ಸಾಗೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಮತ್ತೊಂದು ಸಾರಿ ನಿಮ್ಮ ಸನ್ನಿಧಿಗೆ ಬರ್ತಿದ್ದೇವೆ ದೇವರೇ. ನಮ್ಮನ್ನು ಕನಿಕರಿಸಿರಿ. ನಿಮ್ಮ ರಕ್ತದಲ್ಲಿ ಶುದ್ಧೀಕರಣ ಇದೆ, ನಿಮ್ಮ ರಕ್ತದಲ್ಲಿ ಶಕ್ತಿ ಇದೆ, ನಿಮ್ಮ ರಕ್ತದಲ್ಲಿ ಪಾಪ ಕ್ಷಮಾಪಣೆ ಇದೆ, ನಿಮ್ಮ ರಕ್ತದಲ್ಲಿ ಸೈತಾನನ ಮೇಲೆ ಜಯವಿದೆ. ಯೇಸು ರಕ್ತದಲ್ಲಿ ಜಯ ಇದೆ ಎಂದು ಹಾಡುವುದು ಮಾತ್ರವಲ್ಲದೆ ಅದನ್ನು ನಮ್ಮ ಜೀವಿತದಲ್ಲಿ ಅನುಭವಿಸಬೇಕು. ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ಳುತ್ತಿರುವಾಗ ಅನಾಲೋಚಿತವಾಗಿರದೆ ಮುರಿದ ಜಜ್ಜಿದ ಹೃದಯದೊಂದಿಗೆ ರೊಟ್ಟಿ ದ್ರಾಕ್ಷರಸದಲ್ಲಿ ಪಾಲ್ಗೊಂಡು ಮತ್ತಷ್ಟು ಹೆಚ್ಚು ಕ್ರಿಸ್ತ ಯೇಸುವಿನಲ್ಲಿರುವ ಸ್ವಭಾವ ಹೊಂದಿದವರಾಗಿ ನಿಮಗೆ ಸಾಕ್ಷಿಗಳಾಗಿ ಜೀವಿಸಲು ನಿಮ್ಮ ನಾಮ ಧರಿಸಿರುವ ಪ್ರಪಂಚದಾದ್ಯಂತ ಇರುವ ಸಾರ್ವತ್ರಿಕ ಸಭೆಯ ವಿಶ್ವಾಸಿಗಳನ್ನೆಲ್ಲ ಕನಿಕರಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ, ಹೊರದೇಶದಿಂದಲೂ ಸಹ ವೀಕ್ಷಿಸುವವರು ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಅನ್ನು ವಾಟ್ಸಪ್ ಕಳಿಸುತ್ತಾ ಇರಿ. ನಿಮಗಾಗಿ ಪ್ರಾರ್ಥಿಸುತ್ತಿದ್ದೇವೆ. ಈ ದಿನ ಭಾನುವಾರವಲ್ಲವೂ ನಿಮ್ಮ ಸಭೆಗಳಿಗೆ ಹೋಗಿ ಕರ್ತನ ಚಿತ್ತವಿರುವುದಾದರೆ ಹೀಗೆ ಅನುದಿನವೂ ಸಾರಲ್ಪಡುವಂತಹ ಈ ಅನುದಿನದ ಧ್ಯಾನದ ಸಂದೇಶಗಳನ್ನು ತಪ್ಪದೆ ವೀಕ್ಷಿಸಿರಿ, ಆಧ್ಯಾತ್ಮಿಕವಾಗಿ ಬಲಗೊಳ್ಳಿರಿ. ಹಾಗಾಗಿ ಅನೇಕರಿಗೆ ಈ ಕಾರ್ಯಕ್ರಮದ ಕುರಿತು ತಿಳಿಯಪಡಿಸಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ವಂದನೆಗಳು. ಹಾಲೆಲೂಯಾ. ಬೆಂಗಳೂರಿನ ಸುತ್ತಮುತ್ತಲಿರುವವರಿಗೂ ಒಂದು ಶುಭವಾರ್ತೆ. ಕರ್ತನ ಚಿತ್ತವಿದ್ದರೆ ಈ ಆಗಸ್ಟ್ 15ನೇ ತಾರೀಕಿನಂದು ಒನ್ ಡೇ ಗೆಟ್ ಟುಗೆದರ್ ಅನ್ನು ಮತ್ತು ಯೂತ್ ಮೀಟಿಂಗ್ ಅನ್ನು ಬೆಂಗಳೂರಿನಲ್ಲಿ ಏರ್ಪಡಿಸುತ್ತಿದ್ದೇವೆ. ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಯವನಸ್ಥರಿಗೋಸ್ಕರ ಪ್ರತ್ಯೇಕವಾದ ಯೂತ್ ಸೆಷನ್ ಇರುತ್ತೆ. ಯವನಸ್ಥರೆಲ್ಲರೂ ತಪ್ಪದೇ ಬನ್ನಿರಿ, ಹಿರಿಯರು ಕೂಡ ಬರಬಹುದು. ಇದು ನಿಮ್ಮೆಲ್ಲರಿಗೂ ಎಷ್ಟೋ ಉಜ್ಜೀವನಕರವಾಗಿ ಆಶೀರ್ವಾದಕರವಾಗಿರುತ್ತದೆ ಮತ್ತು ನಿಮ್ಮ ಸಮಸ್ಯೆ ತೀರಿಸಿಕೊಳ್ಳುವುದಕ್ಕಾಗಿ ನೀವು ಆಧ್ಯಾತ್ಮಿಕವಾಗಿ ಕರ್ತನಿಗೆ ಸಾಕ್ಷಿಗಳಾಗಿ ಜೀವಿಸುವ ಹಾಗೆ ದೇವರ ಸನ್ನಿಧಿಯಲ್ಲಿ ಆತನ ಬಲವನ್ನು ಹೊಂದಿಕೊಳ್ಳುವುದಕ್ಕಾಗಿ ನಿಮ್ಮೆಲ್ಲರಿಗೂ ಎಷ್ಟೋ ಉಪಯೋಗಕರವಾಗಿರುತ್ತೆ. ಯವನಸ್ಥರೇ, ತಪ್ಪದೇ ಬನ್ನಿರಿ, ಆಧ್ಯಾತ್ಮಿಕ ಬಲವನ್ನು ಹೊಂದಿಕೊಳ್ಳಿರಿ. ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ 2ನೇ ಸೆಷನ್ ಇರುತ್ತೆ. ಈ 2 ಸೆಷನ್ಸ್ಗಳಲ್ಲಿ ನೀವು ಪಾಲ್ಗೊಂಡವರಾಗಿ ದೈವಾಶೀರ್ವಾದ ಹೊಂದಬೇಕೆಂದು ಮತ್ತು ಮುಖಾಮುಖಿಯಾಗಿ ನಿಮ್ಮನ್ನು ನೋಡಿ ನಿಮಗಾಗಿ ಪ್ರಾರ್ಥಿಸಬೇಕೆಂದು ನಾನು ಬಯಸುತ್ತಿದ್ದೇನೆ. 2ನೇ ಸೆಷನ್ ಆದ ನಂತರ ವೈಯಕ್ತಿಕವಾಗಿ ಪ್ರಾರ್ಥಿಸಲು ಸಮಯ ಸಾಕಾಗದೇ ಇರುವುದರಿಂದ ಮೊದಲ ಸೆಷನ್ ಆದ ತಕ್ಷಣವೇ ವೈಯಕ್ತಿಕವಾಗಿ ನಿಮ್ಮೆಲ್ಲರಿಗೋಸ್ಕರ ಪ್ರಾರ್ಥಿಸಲು ನಾನು ಸಿದ್ಧನಾಗಿರುತ್ತೇನೆ. ನೀವು ತಕ್ಕ ಸಮಯಕ್ಕೆ ಬರುವುದಾದರೆ ಖಂಡಿತವಾಗಿಯೂ ನಿಮ್ಮೆಲ್ಲರಿಗೋಸ್ಕರ ವಿಶೇಷವಾಗಿ ಪ್ರಾರ್ಥಿಸಲು ನಾನು ಸಿದ್ಧನಾಗಿರುತ್ತೇನೆ. ವಿಳಾಸ ಗಮನಿಸಿರಿ. ಹಡ್ಸನ್ ಕಮ್ಯುನಿಟಿ ಸೆಂಟರ್, CSI ಕಂಪೌಂಡ್, ಅಪೋಸಿಟ್ ಟು ಮಿತ್ರಾಲಯ ಗರ್ಲ್ಸ್ ಹೈಸ್ಕೂಲ್, ನಿಯರ್ ಕಾರ್ಪೊರೇಷನ್ ಸರ್ಕಲ್, ಬ್ಯಾಂಗ್ಳೂರು. ಇನ್ನು ಹೆಚ್ಚಿನ ವಿವರಗಳಿಗೋಸ್ಕರವಾಗಿ 9884707779 ಇಲ್ಲವೇ 9884807779 ಎಂಬ ನಂಬರ್ಗಳಿಗೆ ನೀವು ಕಾಲ್ ಮಾಡಿರಿ, ಇಲ್ಲವೇ ವಾಟ್ಸಪ್ ಮೆಸೇಜ್ ಅನ್ನು ಕಳಿಸಿರಿ, ಇಲ್ಲವೇ 954041 ನಂಬರ್ಗೆ ವಾಟ್ಸಪ್ ಕಳಿಸಿರಿ. ತಪ್ಪದೇ ಬರ್ತಿರಲ್ಲವೋ?